ಪುನೀತ್ಗೆ 50ನೇ ಬರ್ತ್ಡೇ. ಅಭಿಮಾನಿಗಳ ಸಡಗರ. ಕಂಠೀರವ ಸ್ಟುಡಿಯೋದಲ್ಲಿ ಹಬ್ಬ. ಎಲ್ಲೆಲ್ಲೂ ಅಪ್ಪು ಗುಣಗಾನ. ಅಪ್ಪು at 50. ದೇವರ ದೀಪ ಬೇಗ ದೇವರ ಜೊತೆಗೆ ಹುಡುಕಿದ ಜಾಗ. ನಟ ಪುನೀತ್ ರಾಜ್ಕುಮಾರ್ಗೆ 50ನೇ ಹುಟ್ಟು ಹಬ್ಬದ ಸಂಭ್ರಮ. ಅಪ್ಪು ಸ್ಮಾರಕದ ಬಳಿ ಅಭಿಮಾನಿಗಳ ಜನಸಾಗರವೇ ಹರಿದು ಬರ್ತಾ ಇದೆ. ಸಂಜೆಯಾದ್ರೂ ಕಡಿಮೆಯಾಗದ ಅಭಿಮಾನಿಗಳು. ಬೆಳಗ್ಗೆಯಿಂದಲೂ ಕೂಡ ಅಪ್ಪು ಸ್ಮಾರಕದ ಬಳಿ ಜನಸಾಗರವೇ ಹರಿದು ಬರ್ತಾ ಇದೆ. ನಟ ಪುನೀತ್ ರಾಜ್ಕುಮಾರ್ಗೆ 50ನೇ ಹುಟ್ಟು ಹಬ್ಬದ ಸಂಭ್ರಮ. ಎಲ್ಲೆಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಸ್ಪೆಷಲಿ ಅವರ ಅಭಿಮಾನಿಗಳಲ್ಲಿ ಅವರ ಹುಟ್ಟುಹಬ್ಬ ಸಾಕಷ್ಟು ಸಂಭ್ರಮವನ್ನ ತಂದಿದೆ. ಅಪ್ಪು ಸ್ಮಾರಕದ ಬಳಿ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಸಂಜೆಯಾದ್ರೂ ಕೂಡ ಅಭಿಮಾನಿಗಳ ಜನಸಾಗರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಾಣ್ತಾ ಇಲ್ಲ. ಉರಿ ಬಿಸಿಲಿನಲ್ಲೂ ಅಪ್ಪು ಸ್ಮಾರಕಕ್ಕೆ ಅಪ್ಪು ಅಭಿಮಾನಿಗಳು ಭೇಟಿ ಕೊಡ್ತಾ ಇದ್ದಾರೆ. ಅಪ್ಪು ಸ್ಮಾರಕ ದರ್ಶನಕ್ಕೆ ಬರ್ತಾ ಇರುವಂತಹ ಸಾವಿರಾರು ಅಭಿಮಾನಿಗಳು. ಕಂಠೀರವ ಸ್ಟುಡಿಯೋದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಒಂದ್ ಕಡೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಅವರ ಮಕ್ಕಳು ಕಂಠೀರವ ಸ್ಟುಡಿಯೋಗೆ ಬಂದು ಅಲ್ಲಿ ಅಪ್ಪು ಸ್ಮಾರಕಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅದಾದ ಬಳಿಕ ರಾಜ್ಕುಮಾರ್ ಕುಟುಂಬಸ್ಥರು ಕೂಡ ಅಲ್ಲಿಗೆ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಜೊತೆಗೆ ಶಿವಣ್ಣ ದಂಪತಿ ಕೂಡ ಅಲ್ಲಿಗೆ ಆಗಮಿಸಿ ಪುನೀತ್ ರಾಜ್ಕುಮಾರ್ ಒಂದು ಸ್ಮಾರಕಕ್ಕೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಟ್ ಇಷ್ಟೊಂದು ಬಿಸಿಲಿದ್ರು ಕೂಡ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸಂಜೆವರೆಗೂ. ಈಗ ಸಂಜೆ ಆಗ್ತಾ ಇದೆ. ಸೊ ಸಂಜೆ ಆದ್ರೂ ಕೂಡ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ನಟ ಪುನೀತ್ ರಾಜ್ಕುಮಾರ್ಗೆ 50ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ಕಂಠೀರವ ಸ್ಟುಡಿಯೋಗೆ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಕುಟುಂಬಸ್ಥರು ಆಗಮಿಸಿ ಅಪ್ಪುವಿಗೆ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಕೂಡ ಏರ್ಪಡಿಸಿದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಅಪ್ಪು ಸಮಾಧಿಗೆ ನಟ ಶ್ರೀಮುರಳಿ, ಸಾಧು ಕೋಕಿಲ ಸೇರಿದಂತೆ ಅನೇಕರು ಪುಷ್ಪ ನಮನ ಸಲ್ಲಿಸಿದರು. ಐವತ್ತನೇ ವರ್ಷದ ಹುಟ್ಟಿದಬ್ಬ ಅಪ್ಪಮ್ಮ ಮುಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಪ್ಪ ಅಮ್ಮ ಎಲ್ಲ ಇದ್ರು ನಗ್ನಗ್ತಾ ಚೆನ್ನಾಗಿರಲಿ, ಖುಷಿಯಾಗಿರಲಿ. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ನಮಗೆ ಆ ಕೊರಗಿಲ್ಲ ಕಣಮ್ಮ, ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನು ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ಅಮ್ಮ ಅವರ ಅಭಿಮಾನಕ್ಕೆ ನಾವು ಚಿರಋಣಿಗಳು. ನಾವು ನಮ್ಮ ಫ್ಯಾಮಿಲಿ, ನನ್ನ ಕಸಿನ್, ನನ್ನ ಶಣ್ಣು, ನಾವೆಲ್ಲ ಹೇಳೋದಿಷ್ಟೇ. ಯಾವಾಗಲೂ ಅಭಿಮಾನಿಗಳಿಂದನೇ ನಾವು, ಅಭಿಮಾನಿಗಳೇ ಎಲ್ಲ ನಮಗೆ, ಅವರೇ ನಮ್ಮ ಮೊದಲ ಆದ್ಯತೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಇಲ್ಲಿ ಬಂದಿರೋದು. ಎಲ್ಲ ಚೆನ್ನಾಗಿದೆ. ಅವ್ರಿಲ್ಲ ಅನ್ನೋ ಒಂದು ನೋವಿ ಎಲ್ಲ ಖುಷಿಗಿಂತ ಜಾಸ್ತಿ ಇದೆ. ನನಗೆ ಒಂದು ಹೆಮ್ಮೆ ಏನಂದ್ರೆ ಅವ್ರು ಇಲ್ಲದೆ ಇದ್ದಾಗ ಹೇಳಿಲ್ಲ ನಾನು, ಅವ್ರಿದ್ದಾಗ್ಲೂ ಕೂಡ ನಾನು ಅದನ್ನೇ ಹೇಳ್ತಿದ್ದೆ, ಅವ್ರಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದೆ. ಅವ್ರು ಅದನ್ನ ಕೇಳಿದರೆ ಅವ್ರಿಗೆ ಗೊತ್ತು ನಾನು ಅವ್ರ ಫ್ಯಾನ್ ಅನ್ನೋದೇ ನನ್ನ ಅದೃಷ್ಟ ಅನ್ಕೊಂತೀನಿ. ಅಪ್ಪು ಅಂದ್ರೆ ಅಪ್ಪುಗೆ, ಅಪ್ಪು ಅಂದ್ರೆ ಕನ್ನಡಿಗರ ಹೆಮ್ಮೆ, ಅಪ್ಪು ಅಂದ್ರೆ ಅಭಿಮಾನಿಗಳ ಅಭಿಮಾನ, ಅಪ್ಪು ಅಂದ್ರೆ ನಮ್ಮೆಲ್ಲರ ಗರ್ವ. ಏನೋ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ಅಪ್ಪು ಸಮಾಧಿಗೆ ನಟ ಶಿವಣ್ಣ ದಂಪತಿ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ನಟ ಶಿವಣ್ಣ, ತುಂಬಾ ನೋವಾಗ್ತಾ ಇದೆ, ಅಪ್ಪು ಇರಬೇಕಾಗಿತ್ತು, ಅವನಿಲ್ಲದೆ ಹುಟ್ಟುಹಬ್ಬ ಆಚರಿಸೋಕೆ ದುಃಖ ಆಗ್ತಾ ಇದೆ ಅಂತ ಹೇಳಿದರು. 50th ಬರ್ತ್ಡೇಗೆ ಅವನು ಆ್ಯಕ್ಚುಲಾಗಿ ಇರಬೇಕು. ಬಟ್ ಅವ್ನು ಇಲ್ಲ ಅಂತ ನೆನ್ಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ರು ಇರ್ತಾನೆ, ಯಾಕಂದರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾಕೆ ನೋಡೋಕ್ಕೆ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ ಬಟ್ ನೋಡೋಕ್ಕೆ, ಯಾಕಂದರೆ ನೋವಾಗುತ್ತೆ. ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ, ಆಮೇಲೆ ವರ್ಧನವ್ರಿಗೆ ಹೇಳಿ, ಅಪ್ಪಾಜಿ ಅಪ್ಪನ ಕೇಳಿ ಈ ಕಥೆನ ಓಕೆ ಮಾಡಿಸಿದ್ವಿ ಪುರಿ ಜಗನ್ನಾಥ. ಅದಾದಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನು. ಸೊ ಅದನ್ನ ನೆನ್ಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಬರಲಿಲ್ಲ. ಅದು
ಇವತ್ತು ರಿಲೀಸ್ ಆಗಿರೋದು ಒಂದು ಹುಟ್ಟುಹಬ್ಬಕ್ಕೆ ಒಂದು ಒಳ್ಳೆಯ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ. 100% ಅಪ್ಪು ಇದ್ದಾನೆ, ಎಲ್ಲೂ ಹೋಗಿಲ್ಲ. ಕಂಠೀರವ ಸ್ಟುಡಿಯೋದಲ್ಲಿರೋ ಅಪ್ಪು ಸ್ಮಾರಕಕ್ಕೆ ನಟ ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಾಧು, ಅಪ್ಪು ಅಭಿಮಾನಿಗಳಿಗೆ ಮಾಡಿರುವ ವ್ಯವಸ್ಥೆ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು, ಚಲನಚಿತ್ರ ಅಕಾಡೆಮಿ ಅಥವಾ ಕಲಾವಿದರ ಸಂಘಕ್ಕೆ ಈ ಆಯೋಜನೆ ಒಪ್ಪಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾಡಬೇಕು. ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ವಾಪಸ್ ಹೋಗೋನು ತಿರ್ಗಾ ಮತ್ತೆ ಬಂದೆ. ಬಿಡ್ತಾ ಇಲ್ಲ ಯಾರೂ ಅಲ್ಲಿ. ಪೊಲೀಸ್ನವ್ರು ಇಲ್ಲ, ಸುಮ್ಮನೆ ಪೊಲೀಸ್ನವ್ರು ಇಲ್ಲಿಬ್ಬರು ನಿಂತ್ಕೊಂಡಿದ್ದಾರೆ ಹೊರತು ಏನು ವ್ಯವಸ್ಥೆ ಮಾಡಿದ್ದಾರೆ. ನಮ್ಗಾರು ಇನ್ಚಾರ್ಜ್ ಕೊಡೋಕೆ ನೆಕ್ಸ್ಟು ನಮ್ಮ ಅಕಾಡೆಮಿನೋ ನಮ್ಮ ಕಲಾವಿದರ ಸಂಘನೋ ಸೇರಿ ನಾವು ಬೇಕಂದ್ರೆ ಅಪ್ಪು ಸರ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಬೋದು. ಇದನ್ನ ಈ ಥರ ಬಿಟ್ಟುಬಿಟ್ಟಾಗ ಅಭಿಮಾನಿಗಳಿಗೂ ಬೇಜಾರು, ಅವರು ಸರಿಯಾಗಿ ಬರೋಕ್ಕಾಗಲ್ಲ, ಕಲಾವಿದರು ಬರೋಕ್ಕಾಗಲ್ಲ. ಈ ಥರ ವ್ಯವಸ್ಥೆ ಮಾಡೋದು ನನಗೆ ಯಾಕೋ ಸರಿಯಾಗಲಿಲ್ಲ ಈ ಸರ್ತಿ. ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ಇನ್ನು ಅಪ್ಪು ಸಮಾಧಿ ಬಳಿ ಗಮನವನ್ನ ಸೆಳೆದಿದ್ದಾರೆ ಜೂನಿಯರ್ ಅಪ್ಪುವನ್ನ ನೋಡೋದಕ್ಕೆ ಅಲ್ಲಿನ ಫ್ಯಾನ್ಸ್ಗಳು ಮುಗಿಬಿದ್ದಿದ್ದಾರೆ. ಬೆಳಗಾವಿ ಮೂಲದ ಯುವಕ ಈತ ಜೂನಿಯರ್ ಅಪ್ಪು ಜೊತೆ ಸೆಲ್ಫಿಗೆ ಫ್ಯಾನ್ಸ್ ಕೂಡ ಮುಗಿಬಿದ್ದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ, ಸಾವಿರಾರು ಅವರ ಅಭಿಮಾನಿಗಳು ಬಂದಿದ್ದಾರೆ. ಅದರ ಜೊತೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಯಾರು ಅಂತ ನಾವು ಹೇಳೋದಕ್ಕಿಂತ ನಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತೀವಿ. ನೋಡೋಕ್ಕೆ ಸೇಮ್ ಪುನೀತ್ ರಾಜ್ಕುಮಾರ್ ತರ ಇದ್ದಾರೆ. ಇಲ್ಲಿ ಬಂದಾಗ ಸಾಕಷ್ಟು ಜನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇವ್ರ ಜೊತೆ ಒಂದು ಸೆಲ್ಫಿಯನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಅವ್ರ ಹೆಸರೇನು, ಎಲ್ಲಿಯವರು ಎಲ್ಲ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್. ಯಾಕಂದ್ರೆ ಎಷ್ಟೋ ಜನ ನಿಮಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ತೋರಿಸಿದಂಥ ಪ್ರೀತಿಯನ್ನು ಅವರ ಅಭಿಮಾನಿಗಳು ತೋರಿಸಿದ್ರು, ಫೋಟೋ ತಗೊಂಡ್ರು. ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ? ಸರ್, ನಮ್ಮೂರು ಬೆಳಗಾವಿ, ನಾನು ಊಟ ಬೆಳೆದಿದ್ದೂರು ಮೂಡಲ್ಗಿ. ನಾನೊಬ್ಬ ಜೂನಿಯರ್ ಆರ್ಟಿಸ್ಟು. ಹಿಂಗೆ ರೀಲ್ಸ್ ಎಲ್ಲ ಮಾಡ್ಕೋತಿರ್ತೀನಿ. ಎಲ್ಲ ಅಭಿಮಾನಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾನು ಯಾರಾದರೂ ಅಪ್ಪು ಅವರ ಅಭಿಮಾನಿಗಳು ನಿಮ್ಗೆ ಹೇಳಿದ್ದಾರೆ ನೋಡೋಕ್ಕೆ ಪುನೀತ್ ಸರ್ ತರ ಇದ್ದೀರಾ ಅಂತ? ಎಲ್ಲರೂ ಹೇಳಿದ್ದಾರೆ. ಇನ್ಸ್ಟಾ ಒಳಗೆ ಕಂಟಿನ್ಯೂ ಮೆಸೇಜ್ ಮಾಡ್ತಾರೆ. ಡೈಲಿ ರೀಲ್ಸ್ ಮಾಡ್ತೀನಿ ಅವ್ರ ಬಗ್ಗೆ. ನಾನು ಕಂಟಿನ್ಯೂ ಡೈಲಿ ಒಂದು ಪೋಸ್ಟ್ ಇರುತ್ತೆ ರೀಲ್ಸು. 6 ಲಕ್ಷ ಫಾಲೋವರ್ಸ್ ಕೂಡ ಇದೆ ಇನ್ಸ್ಟಾಲೆ. ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಮೋಜಾಫ್ ಇದೆ. ಎಲ್ಲ ಜನ ಎಲ್ಲ ಜಾಸ್ತಿ ಪ್ರೀತಿ ಕೊಡ್ತಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾನು ಕಡಿಮೆನೆ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ, 50ನೇ ವರ್ಷದ ಹುಟ್ಟುಹಬ್ಬ. ಎಷ್ಟು ಅಭಿಮಾನಿಗಳು ಇಲ್ಲಿ ಬಂದು ತುಂಬಾ ನೋವಿನಿಂದ ಇದು ಮಾಡ್ತಾರೆ. ನೀವು ಅವ್ರ ಅಭಿಮಾನಿನ ಏನು ಅಂತ? ಸರ್, ನಾನು ಅವರ ದೊಡ್ಡ ಅಭಿಮಾನಿ ಸರ್. ಅವರು ಹೇಳ್ಬೇಕಂದ್ರೆ ಅವರು ನಾನು ದೇವರಂತ ಅನ್ಕೊಂತೀನಿ. ಆ ಸಿಕ್ಕಿದ್ದು ಕಲೆ ನಂಗೆ ಪುಣ್ಯ ಅಂದಿರಬೇಕು. ನಿಜ ಹೇಳ್ಬೇಕಂದ್ರೆ ನಾನು ಅವ್ರ ಚಪ್ಪಲಿ ಸಮಾಧ ಕೂಡ ಆಗಲ್ಲ. ಇಂಥ ನನಗೆ ಕಲೆ ಕೊಟ್ಟಿದ್ದಾರೆ ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ನಾನು. ಸೊ ಯಾವಾಗ್ಲಾರು ಪುನೀತ್ ಸರ್ನ ಭೇಟಿ ಆಗಿದ್ದೀರಾ ನೀವು? ಇಲ್ಲ ಸರ್, ಆಗಿಲ್ಲ. ಇವತ್ತು ಇಲ್ಲಿಗೆ ಬಂದಿದ್ದೀರಾ, ಏನ್ ಹೇಳ್ತೀರಾ ಪುನೀತ್ ಸರ್ ಬಗ್ಗೆ? ಏನಿಲ್ಲ, ನಾನು ಅವ್ರ ಮನೆಗೆ ಬಂದೀನಿ ಅಂತ ಅನ್ಕೊಂತೀನಿ, ಮತ್ತೇನೂ ಇಲ್ಲ. ಅವ್ರು ಮೀಟ್ ಮಾಡಕ್ಕೆ ಅಂತ ಬಂದೀನಿ. ಅವ್ರು ಇದ್ದಾರೆ ಅಂತ ಅನ್ಕೊಂಡು ನಾನು ಬಂದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದಿಷ್ಟು ನೋಡೋಕೆ ಪುನೀತ್ ರಾಜ್ಕುಮಾರ್ ಅವರನೇ ಇರುವಂತಹ ಬೆಳಗಾವಿಯ ಯುವಕನ ಮಾತು. ಸೊ ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಗದಗ ಜಿಲ್ಲೆ ಸಂಭಾಪುರ ಗ್ರಾಮದ ಮುತ್ತು ಎಂಬ ಅಭಿಮಾನಿ ತನ್ನ ಜಮೀನಿನಲ್ಲಿ ಅಪ್ಪು ಪುತ್ಥಳಿ ನಿರ್ಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಪುನೀತ್ ಪುತ್ಥಳಿಗೆ ಕ್ಷೀರಾಭಿಷೇಕ, ಜಲಾಭಿಷೇಕ ಮಾಡಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು ಈ ಬಗ್ಗೆ ಸಂತೋಷ್ ಕೊಂಡೂರಾವ್ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಗದಗ ಜಿಲ್ಲೆಯ ಸಂಭಾಪುರ ಗ್ರಾಮದಲ್ಲಿಯೂ ಕೂಡ ಮುತ್ತಣ್ಣ ಅಂತಕ್ಕಂಥ ಅಪ್ಪಟ ಅಭಿಮಾನಿ ತಮ್ಮ ಜಮೀನಿನಲ್ಲಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮೂರ್ತಿ ಎದುರು ಇವತ್ತು ಕೇಕ್ ಕಟ್ ಮಾಡುವ ಮೂಲಕ ಒಂದು ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾನೆ. ನಮ್ಮ ಬಲಭಾಗದಲ್ಲಿಯೂ ಕೂಡ ನೋಡ್ತಾ ಇರ್ಬೋದು. ಈ ಒಂದು ಸಂಭಾಪುರ ಗ್ರಾಮದ ಮುತ್ತು ಅಂತಕ್ಕಂಥ ಏನು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಈತ ಕೇಕ್ ಕಟ್ ಮಾಡುವ ಮೂಲಕ ಒಂದು ಬರ್ತ್ಡೇಯನ್ನು ಸೆಲೆಬ್ರೇಷನನ್ನು ಇವತ್ತು ಮಾಡ್ತಾ ಇದ್ದಾನೆ. ಪುನೀತ್ ರಾಜ್ಕುಮಾರ್ ಅವರು ಆಗಲಿ ಸುಮಾರು 4 ವರ್ಷ ಸಹ ಕಳೆದಿದೆ. ಹೀಗಾಗಿ ಅವರ ನೆನಪಿಗಾಗಿ ಇವತ್ತು ಕೇಕನ್ನು ಕಟ್ ಮಾಡುವ
ಮಾಡುವ ಮೂಲಕ ಈ ಒಂದು ಬರ್ತ್ಡೇಯ ಸಂಭ್ರಮವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈತ ಮುತ್ತಣ್ಣ ಸುಮಾರು 32 ಚಿತ್ರಗಳನ್ನು ತಮ್ಮ ಏನು ಚಿತ್ರಗಳನ್ನು ಸಹ ತಮ್ಮ ಬೆನ್ನ ಮೇಲೆ ಮತ್ತು ಎದೆಯ ಮೇಲೆ ಕೂಡ ಹಾಕ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಈತನ ಒಂದು ಚಿತ್ರಗಳನ್ನು ನೋಡ್ತಾ ಇರ್ಬೋದು. ಇಲ್ಲಿ ಅಪ್ಪು ಆಗಿರ್ಬೋದು, ಗಂಧದ ಗುಡಿ ಆಗಿರ್ಬೋದು, ಮೊದಲಾದಂತಹ ಚಿತ್ರಗಳ ಒಂದು ಟ್ಯಾಟೋಗಳನ್ನು ಇಲ್ಲಿ ಮೈ ಮೇಲೆ ಕೂಡ ಹಾಕ್ಕೊಂಡಿರುವಂಥದ್ದು. ಜೊತೆಗೆ ಇವತ್ತು ಒಂದು ಅಪ್ಪು ಅವರ ಅಪ್ಪಟ ಅಭಿಮಾನಿ ಆಗಿರೋದ್ರಿಂದ ಆ ಅಭಿಮಾನಿಗಳೆಲ್ಲರೂ ಸಹ ಇವತ್ತು ಕೇಕ್ ಕಟ್ ಮಾಡಿ ಸಂಭ್ರಮವನ್ನು ಆಚರಣೆಯನ್ನು ಸಹ ಈಗ ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೇಕನ್ನು ಒಬ್ಬರಿಗೊಬ್ಬರು ಸಿಹಿಯನ್ನು ತಿನ್ನಿಸುವ ಮೂಲಕ ಈ ಒಂದು ಬರ್ತ್ಡೇಯನ್ನು ಸಂಭ್ರಮದ ಸಡಗರದಿಂದ ಸಹ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಕೇಕನ್ನು ಕಟ್ ಮಾಡೀವಿ, ಅಲ್ಲಿಂದ ಹಾಲು ಅಭಿಷೇಕ ಮಾಡೀವಿ ರೀ. ಬಟ್ ನಮ್ಮ ಸಂಭ್ರಮ ಆಚರಣೆ ಆಗ್ಬೇಕಂತೇಳಿ ನಾವೆಲ್ಲ ಗ್ರ್ಯಾಂಡಾಗಿ ಮಾಡೀವಿ ರೀ. ಪ್ರತಿ ವರ್ಷ ತಪ್ಸಲ್ಲ ರೀ. ಮಾರ್ಚ್ 17 ಬಂತ ನಮ್ಗೆ ಖುಷಿ. 12 ಒಂದೇ ಬೇಜಾರು ರೀ. ಇಲ್ಲಂದ್ರೆ ನಾವೇನು ಬಯಸಿಲ್ಲ ರೀ. ನಾವು ಕರೆಕ್ಟ್ ವರ್ಷ ಒಟ್ಟು ಅಭಿಮಾನ ಮಾತ್ರ ನಾವು ತಪ್ಪಿಸಿಲ್ಲ ರೀ. ನಾವು ಸಂಭಾಪುರ ಜಗ್ ಅಭಿಮಾನ ಅದಾರೆ. ಅಪ್ಪಭಾಸ ನಮ್ಗೊಂದು ಮರ್ಯಾದೆ. 50ನೇ ವರ್ಷ ಹುಟ್ಟಹಬ್ಬ ಪುನೀತ್ ರಾಜ್ಕುಮಾರ್ ಅವರು. 4ನೇ ವರ್ಷ ಸರ್ ಇದು ಪ್ರತಿಷ್ಠಾಪನೆ ಮಾಡಿದ್ದು. ನಮ್ಮ ಮುತ್ತು ಅವರು ಚಿಕ್ಕಲ್ಲಿಂದ ನಾವು ಪಕ್ಕ ಅಭಿಮಾನಿ ಸರ್. ನಾವು ಅವ್ರಿಗೆ ಪಕ್ಕ ಅಭಿಮಾನಿ ಸರ್. ನಮ್ಮ ಸಂಬಾಪುರ ಗ್ರಾಮದಲ್ಲಿ ಸುಮಾರು 100 ಜನ ಅಭಿಮಾನಿಗಳು ಇದ್ದಾರೆ. ಪ್ರತಿ ವರ್ಷ ಮಾರ್ಚ್ 17ಕ್ಕೆ ಹುಟ್ಟುಹಬ್ಬ ಸಂಭ್ರಮ ಮಾಡ್ತೀವಿ ಸರ್. ಅವರು ನಮ್ಮನ್ನು ಅಗಲಿ ಹೋಗಿಲ್ಲ ಅಂತ ತಿಳ್ಕೊಂಡು ಅವರು ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಅಂತೇಳಿ ನಾವು ಪ್ರತಿ ವರ್ಷ ಹುಟ್ಟುಹಬ್ಬ ಮಾಡ್ತಾಯಿದ್ವಿ. ಸಡಗರ ಸಂಭ್ರಮದಿಂದ ನಾವು ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಯಾವುದೇ ರೀತಿ ನಮ್ಮನ್ನು ಬಿಟ್ಟು ಅಗಲಿಲ್ಲ. ಹೀಗಾಗಿ ನಮ್ಮ ಜೊತೆಗೆ ಅವರು ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್, ನ್ಯೂಸ್ 18 ಗದಗ. ದೇಶದಾದ್ಯಂತ IPL ಜ್ವರ ಇನ್ನೇನು ಶುರುವಾಗಲಿದೆ. ಜಿಯೋ ಹಾಟ್ಸ್ಟಾರ್ನಲ್ಲಿ IPL ಪಂದ್ಯಗಳು ಸ್ಟ್ರೀಮ್ ಆಗಲಿವೆ. ಈ ಮಧ್ಯೆ ಜಿಯೋ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಜಿಯೋ ಅನ್ಲಿಮಿಟೆಡ್ ಆಫರ್ ಒಂದನ್ನು ಪರಿಚಯಿಸಿದ್ದು, ಅನ್ಲಿಮಿಟೆಡ್ 5G ಡೇಟಾ ಜೊತೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಉಚಿತವಾಗಿ ಕ್ರಿಕೆಟ್ ವೀಕ್ಷಣೆ ಮಾಡುವ ಅವಕಾಶ ನೀಡಿದೆ. 299 ರೂಪಾಯಿಗೆ ಹೆಚ್ಚಿನ ರಿಚಾರ್ಜ್ ಮಾಡುವವರಿಗೆ ಉಚಿತ ಅನ್ಲಿಮಿಟೆಡ್ 5G ಪ್ಲಾನ್ ಘೋಷಿಸಿದ್ದು, ಜಿಯೋ ಹಾಟ್ಸ್ಟಾರ್ನಲ್ಲಿ 90 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಗಳನ್ನು ಉಚಿತವಾಗಿ ವೀಕ್ಷಣೆ ಮಾಡಬಹುದಾಗಿದೆ. ಈ ಊರಲ್ಲಿ 400 ಮನೆಗಳಿವೆ, 2000 ಜನ ಸಂಖ್ಯೆ ಇದೆ. ಆದರೆ ಕುಡಿಯೋ ನೀರಿಗೆ ಇರೋದು ಒಂದೇ ಬೋರ್ವೆಲ್. ನೀರಿನ ಸಮಸ್ಯೆಯಿಂದ ಕೆಲ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸ್ತಾ ಇಲ್ಲ. ದಾವಣಗೆರೆ ಜಿಲ್ಲೆಯ ಹನುಮಂತಾಪುರ ಗೊಲ್ಲರಹಟ್ಟಿಯ ಕಥೆ ಇದು. ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಈ ಊರಲ್ಲಿರುವಂತಹ ಜನರು ಪ್ರತಿ ಹನಿ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ. ಕಳೆದ 1 ದಶಕದಿಂದ ಈ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಸೆಣಸಾಡ್ತಾ ಇದ್ದಾರೆ. ಆಗಿದ್ರೂ ಕೂಡ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರ ಕೂಗನ್ನ ಕೇಳಿಸ್ಕೊಳ್ತಾ ಇಲ್ಲ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದಾವಣಗೆರೆ ಜಿಲ್ಲೆಯ ಗೊಲ್ಲರಹಟ್ಟಿ, ಅಂದ್ರೆ ಹನುಮಂತಾಪುರ ಗೊಲ್ಲರಹಟ್ಟಿ ಅನ್ನುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿರುವಂಥ ಜನರು ಕಳೆದ 1 ದಶಕದಿಂದ, ಅಂದ್ರೆ 10 ವರ್ಷಕ್ಕೂ ಅಧಿಕ ಸಮಯದಿಂದ ಕುಡಿಯುವ ನೀರಿಗಾಗಿ ಹೋರಾಡ್ತಾ ಇದ್ದಾರೆ. ಹಾಗಿದ್ರೆ ಇವರ ಕಷ್ಟಗಳೇನು, ಕುಡಿಯುವ ನೀರಿಗಾಗಿ ಯಾವ ರೀತಿಯಾಗಿರುವಂಥ ನರಕಯಾತನೆಯನ್ನ ಇಲ್ಲಿರುವಂಥ ಸ್ಥಳೀಯರು, ಗ್ರಾಮಸ್ಥರು, ಜನರು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದನ್ನ ಖುದ್ದು ಅವ್ರನ್ನೇ ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಕಳೆದ ಹಲವು ವರ್ಷಗಳಿಂದ ಕುಡಿಯೋ ನೀರಿನ ಸಮಸ್ಯೆ ನಿಮ್ಮೂರಲ್ಲಿ ಯಾವ ತರದ ವಾತಾವರಣ ಇದೆ ಅಂತ?
ಸರ್, ಕಳೆದ 10 ವರ್ಷದಿಂದ ನಮ್ಮೂರಲ್ಲಿ 1500ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಇಡೀ ಊರು ಹನುಮಂತಾಪುರ ಗೊಲ್ರಟ್ಟಿ ನೀರಿಗೋಸ್ಕರನೇ ತನ್ನ ಇಡೀ ಜೀವನವನ್ನು ಮುಡಿಪಾಗಿಡಬೇಕಾದಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳ ಉದ್ಧಾರ ಆದರೆ ಭಾರತ ಉದ್ಧಾರ ಅಂತ ಹೇಳ್ತಕ್ಕಂಥ ನಮ್ಮ ಸರ್ಕಾರ, ಆಳುವಂಥವ್ರು ಹಳ್ಳಿಗಳ ಕಡೆ, ಸಮಸ್ಯೆಗಳ ಕಡೆಗೆ ಯಾಕೆ ಅವ್ರ ಗಮನವನ್ನು ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಎಷ್ಟೋ ಹೆಣ್ಮಕ್ಳು ತನ್ನ ದುಡಿಯುವಂಥ ಕೆಲಸವನ್ನು ಬಿಟ್ಟು ನೀರಿಗೋಸ್ಕರ ದಿನನಿತ್ಯ ಕಾಯಬೇಕು. ಅದ್ರ ಜೊತೆಗೆ ಮಕ್ಕಳು ಭವಿಷ್ಯವನ್ನು ನಾವು ನೀರಿಗೋಸ್ಕರ ಅಡಿಯಿಡುವಂಥ ಸನ್ನಿವೇಶ ನಿರ್ಮಾಣವಾಗಿದೆ. ನೀವೆಲ್ಲ ಗಮನಿಸ್ತಾ ಇದ್ರಿ, ನ್ಯೂಸ್ 18 ಬಂದಾಗ ಮಕ್ಕಳೇ ಆ ಮನೆಯಲ್ಲಿ ಅವ್ರ ತಾಯಿ ತಂದೆಯವ್ರು ಕೆಲಸ ಮಾಡಿದ್ರೆ ಮಕ್ಕಳು ನೀರಿಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು, ತಳಗಾಡಿಯಲ್ಲಿ ತಳ್ತಾ ಇರಬೇಕು. ಎಷ್ಟೋ ಮಕ್ಕಳು ಬಿದ್ದಿರ್ತಕ್ಕಂಥ ಸನ್ನಿವೇಶಗಳಿದಾವೆ. ಆ ಎಷ್ಟೋ ನಮ್ಮ ಮಹಿಳೆಯರು ಅಂತ ಹೇಳ್ಬಾರ್ದು ಅವ್ರ ಕಷ್ಟ. ಯಾಕಂತಂದ್ರೆ ನಮ್ಮ ಪುರುಷರು ಇರತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ದಿನನಿತ್ಯ ನೀರಿಗೋಸ್ಕರನೇ ಕಾಯ್ಬೇಕು. ನಮ್ಮದು ಒಂದೇ ಒಕ್ಕೊತ್ತಾಯ, ನೀವು ಜನಪ್ರತಿನಿಧಿಗಳು ಓಟ್ ಹಾಕುವಾಗ ಬರುವಂತ ಸನ್ನಿವೇಶದಲ್ಲಿ ನೀವು ಕೇಳುವಂತದಕ್ಕೂ ಸಮಸ್ಯೆ ಇದ್ದಾಗ ಯಾಕೆ ಬರೋದಿಲ್ಲ? ನಿಮ್ಮಂತ ಈ ಮೀಡಿಯಾದವ್ರು ಬಂದು ಕೇಳೋದಕ್ಕಿಂತ ಮುಂಚೆ ಈ ಊರಲ್ಲಿ ಸಮಸ್ಯೆ ಇದೆ ಅಂದಾಗ ಅವ್ರು ಬಂದು ಕೇಳ್ಬೇಕಲ್ಲ, ಸ್ಪಂದಿಸ್ಬೇಕಲ್ಲ. 1500ಕ್ಕೆ ಹೆಚ್ಚು ಜನರು ಒಂದೇ ನಲ್ಲಿಯನ್ನ ಅಥವಾ ಒಂದೇ ಬೋರನ್ನು ಅವಲಂಬಿಸಿರ್ತಕ್ಕಂಥವ್ರು. ಇದೊಂದೇ ಮಾತು ಇಡೀ ನಮ್ಮ ಊರಿಗೆಲ್ಲ. ಇಲ್ಲಿ ನಮ್ಗೆ 400 ಮನೆ ಇದೆ ಸರ್, ಹೆಚ್ಚು ಕಡಿಮೆ 2 ಊರಿದೆ. 1500 ಜನಸಂಖ್ಯೆ ಇದೆ. ಅದರಲ್ಲಿ ನಾವು ವೋಟಿಂಗ್ ಅಂತ ಬಂದ್ರೆ 1000 ವೋಟಿಂಗ್ ಇದೆ. ಅಂತದ್ರಲ್ಲಿ ಇಡೀ ಊರೇ ಈ ಒಂದು ನಲ್ಲಿಯನ್ನು ಅವಲಂಬಿಸಿರ್ಬೇಕು. ಒಂದು ವೇಳೆ ಏನಾದ್ರೂ ಮೋಟರ್ ಗೀಟರ್ ಸುಟ್ಟೋತಂದ್ರೆ ಇಡೀ ನಮ್ಮೂರು ಹೊಲಗಳು ಅವರು ಇವರೆಲ್ಲ ಅಡ್ಡಾಡ್ಬೇಕು. ಇಂತಹ ಸನ್ನಿವೇಶ ಇರುವಾಗ ಯಾಕೆ ಒಂದು ನೀರನ್ನು ಮೂಲಭೂತ ಸೌಲಭ್ಯ ಅಂತ ನಾವೇನ್ ಕರಿತೀವಿ, ಬೇಸಿಕ್ ನೀಡ್ಸ್ ಅಂತ ಏನ್ ಕರಿತೀವಿ, ಈ ಸೌಲಭ್ಯವನ್ನು ಕೊಡೋದಕ್ಕೆ ಜನಪ್ರತಿನಿಧಿಗಳು ಅಥವಾ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಸ್ಥಳೀಯ ಆಡಳಿತ ಆಗಿರ್ಬೋದು, ಅಥವಾ ಸಂಬಂಧಪಟ್ಟಂತ ನಾವೇನ್ ಮತದಾನ ಮಾಡಿರ್ತೀವಲ್ಲ ಅವ್ರು ಯಾಕೆ ಇದಕ್ಕೆ ಸ್ಪಂದಿಸ್ಬೇಕು? ಶಾಸಕರ ಯಾರೇ ಆಗಿರಲಿ ಸರ್, ಜನಪ್ರತಿನಿಧಿಗಳು ಯಾಕೆ ಸ್ಪಂದಿಸ್ತಾ ಇಲ್ಲ? ಜನರಿಗೆ ಒಳ್ಳೇದಾಗಬೇಕಂತ ಬಂದಿರುವುದು ನಮ್ಮೂರಿಗೆ ಮೊಟ್ಟ ಮೊದಲ ನ್ಯೂಸ್ 18 ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಕರೆಯನ್ನಾದರೂ ಗಮನಿಸಿ ನಮ್ಮೂರಿನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನುವಂತ ಒಂದು ಅಭಿಲಾಷೆಯೊಂದಿಗೆ ನಮಗೆ ನೀರು ಕೊಡಿ, ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಹಕ್ಕು. ನೀವು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಯಾಕಂತಂದ್ರೆ ಓಟ್ ಹಾಕುವಾಗ ನೀವು ಕೇಳಿದ್ರಲ್ಲ, ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ, ನೀವು ಏನೇನು ಸಮಸ್ಯೆ ಇದ್ರೆ ನಮಗೆ ಹೇಳಿ ಅಂತ. ಹಾಗಾದ್ರೆ ನಾವು ಇವತ್ತು ಹೇಳ್ತಾ ಇದೀವಿ, ನಮ್ಮೂರಿಗೆ ಸಮೃದ್ಧವಾಗಿರ್ತಕ್ಕಂಥ ನೀರನ್ನು ಕೊಡಿ, ಆ ನೀರಿಂದ ನಾವು ಬದುಕ್ತೀವಿ ಅಂತಕ್ಕಂಥದ್ದು. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಅಂತೇಳಿ ನಾನು ನ್ಯೂಸ್ 18ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಕಳೆದ 10 ವರ್ಷಗಳಿಂದ ನೀರಿನ ಸಮಸ್ಯೆ, ಹೆಂಗ್ ಜೀವನ ಮಾಡ್ತಿದ್ರಿ ಇಲ್ಲಿ? ಹಿಂಗೆ ಪಾಪ ಶಾಲೆ ಹುಡುಗರು, ಸ್ಕೂಲ್ ಹುಡುಗರು ಶಾಲೆ ಬಿಡ್ಸೋದು, ನೀರ್ ಹಿಡ್ಕೊಂಡು ಹೋಗೋದು. ಅವತ್ತಿನ ದಿವಸ ಆಗಲೆಲ್ಲ ಕೆಲಸಕ್ಕೆ ಬಿಡೋದಕ್ಕೆ ನಮ್ಗೆ ನೀರಿಲ್ಲ, ಕುಡಿಯಕ್ಕೆ ಏನಿಲ್ಲ. ಈಗ 10 ವರ್ಷ ಆಯ್ತು, ಏನಿಲ್ಲ ಸರ್. ಏನ್ ಹೇಳಿದ್ರು ಮಾಡಂಗಿಲ್ಲ ಸರ್. ದಪ್ಪ ಚರ್ಮ ಸಿಕ್ಕಾಪಟ್ಟೆ. ಎಮ್.ಎಲ್.ಎ ಅವ್ರಿಗೆ ಹೇಳಿದೀರಾ? ಹೇಳಿದ್ವಿ ಸರ್, ಅವರು ಕೇಳಂಗಿಲ್ಲ ಸರ್. ನಮ್ಗೆ MLA ಬರಂಗಿಲ್ಲ, ಯಾರು ಬರಂಗಿಲ್ಲ. ನಮ್ಗೆ ಏನಿಲ್ಲ, ಕುಡಿಯೋ ನೀರಿಂದ ಒಂದು ನಮ್ಗೆ ಸಮಸ್ಯೆ ಅಷ್ಟೇ ಸರ್. ಸರ್, ಎಮ್.ಎಲ್.ಎ ಅವ್ರಿಗೆಲ್ಲ ಗಮನಕ್ಕೆ ತಂದಿದ್ದೀರಿ? ಹೌದು ಸರ್, ತಂದಿದ್ದೀವಿ ಸರ್. ಏನಂತಾರೆ? ನೀರು ಕುಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾರೆ ಸರ್, ಏನು ಮಾಡ್ಕೊಟ್ಟಿಲ್ಲ ಸರ್. 10 ವರ್ಷ ಆಯ್ತಲ್ಲ. ಹೌದಾ ಸರ್? ಯಾವಾಗ ಮಾಡಿಸ್ಕೊಡ್ತಾರೆ ಅಂತ ಯಜಮಾನ್ರೆ ಗೊತ್ತಿಲ್ಲ ಸರ್. ಹೇಳ್ತೀವಿ, ಬರ್ತೀವಿ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್, ಏನು ಮಾಡೋದಿಲ್ಲ ಸರ್. ನಾವು ಇದು ಈ ಕುಡಿಯೋಕೆ ನೀರಿಲ್ಲ ಅನ್ನುವಂಥದ್ದು ನೇರವಾಗಿ ಮಹಿಳೆಯರನ್ನ ನೇರವಾಗಿ ಕಾಡಕ್ ಶುರು ಆಗುತ್ತೆ. ಗಂಡಸರೇನೋ ಕೆಲ್ಸಕ್ಕೆ ಹೋಗ್ಬಿಡ್ತಾರಮ್ಮ, ಬೆಳಗ್ಗೆಯಿಂದ ನಾವೇ ತಗೊಂಡ್ಬರ್ಬೇಕು ಅಲ್ವಾ? ಎಷ್ಟು ಕಷ್ಟ. ನಾವ್ ತರ್ಬೇಕು ಸರ್ ನೀರ್ನ. ರೋಡ್ ಇಲ್ಲ ಸರಿಯಾಗಿ, ರೋಡ್ ಇಲ್ಲ. ಅದು ಈಗ ಕೊಲ್ಲಾಗ ಜಬ್ಕೊಂಡು ಹೋಗ್ಬೇಕು ಗಾಡಿ, ತಳ್ಳಕ್ ಆಗಲ್ಲ ಸರ್ ನಮ್ ಕೈಲಿ. ನೀರಿನ ಜವಾಬ್ದಾರಿ ನೀವು ತಕಂದ್ರೆ ಓಟ್ ಹಾಕಂತ ಕೇಳಕ್ ಮಾತ್ರ ಬರ್ತಾರೆ. ಈ ನಮಗೆ ಕಷ್ಟ ಏನಂತ ಯಾರು ಕೇಳ್ಸಲ್ಲ. ಹೌದು, ಒಂದ್ ಪಕ್ಷಕ್ಕೆ ಚಾಲಾಗ್ಲಿದ್ರೆ ಕೆರೆ ಬೀದಿ ನೋಡ್ಕೊನ್ಬೇಕು. ಅಲ್ಲಿಂದ ಹೊತ್ತು ನಮ್ ಕೈ ಕಾಲೆಲ್ಲ ನೋವು ಬರ್ತತಿ. ಈ ವಯಸ್ಸಿಗಲ್ಲೇ ಸಾಕಾಕ ಸರ್ ಅಲ್ಲಿಂದ ಹೊತ್ಕೊಂಬಂದು ಊರಾಗಿರೋದು ಇದು ಒಂದೇ ನಲ್ಲಿ, ಆದ್ರೆ ಬೀದಿ ನಲ್ಲಿಗೆ ಸರಿಯಾಗಿ ನೀರೇ ಬಿಡ್ತಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ನಗು ಬರುತ್ತೆ, ಮೈಕೈ ಎಲ್ಲ ನೋವಾಗುತ್ತೆ ಅಂತ. ಬಹಳ ಗಂಭೀರ ವಿಚಾರ ಬರ್ಬೇಕು, ಬಹಳ ಗಂಭೀರ ವಿಚಾರ ಅದು. ಇಲ್ಲಾಂದ್ರೆ 1 ಗಂಟೆ 2 ಗಂಟೆ ಅಷ್ಟು ಬಿಸಿಲಲ್ಲಿ ಎಷ್ಟು ತಾಪ ಬರ್ತೈತೆ. ಊಟ ಮಾಡಿರಲ್ಲ ಏನಿರಲ್ಲ, ಹೋಗ್ತಾ ಇರ್ಬೇಕು ನೀರು. ಎಷ್ಟು ಕಷ್ಟ ಇರ್ತದ ಗೊತ್ತಾ? ಊರಾಗಿರೋದು ಒಂದೇ ನಲ್ಲಿ, ಆದ್ರೆ ಬೀದಿ ನಲ್ಲಿಗೆ ಸರಿಯಾಗಿ ನೀರ್ ಬಿಡ್ತಿಲ್ಲ. ಆದ್ರೂ ಬಿಟ್ರು ಪೈಪ್ ಕಿತ್ತೋಗೈತೆ, ಮೋಟರ್ ಕಿತ್ತೋಗೈತೆ. ಮೋಟರ್ ಅಂತೂ 1 ವಾರಕ್ಕೆ 3-4 ಸತಿ ಸುಡ್ತತಿ. ವೈರ್ ಹೋಗೈತೆ, ಅದು ಹೋಗೈತೆ, ಇದು ಹೋಗೈತೆ ಅಂತಾರೆ. ಬರೀ ಏನಕ್ಕಾದ್ರು ಕೇಳಿದ್ರೆ ಮಕ್ಕಳನ್ನೆಲ್ಲ ಶಾಲೆ ಬಿಡಿಸಿ ಮಕ್ಕಳಂಗ ತಳ್ಳ ಗಾಡಿ ಹಂಗ ತಳಿಸ್ಬಿಡ್ತಾರೆ. ಇವತ್ತು ಆಗಲ್ಲ, ಏನಿಲ್ಲ ಕೆಲಸ, ಬರೇ ನೀರ್ ತರೋದು ಕೆಲಸ ನಮ್ದು. ನೀರು ಏನು ಬರುತ್ತಾ? ಒಂದಿನ ಬಂದ್ರೆ ಒಂದಿನ ಬರಲ್ಲ ಸರ್. ಒಂದಿನ ಬರ್ತದೆ, ಒಂದಿನ ಬಿಡ್ತತೆ. ರೋಡ್ ಸರಿ ಇಲ್ಲ, ಆದ್ರೆ ರೋಡ್ನಾಗ ಕೊಲ್ಲಾಗ ಬರೀ ದೆಟ್ಕೊಂಡು ಹೋಗಿ ನಮ್ಗೆ ಸಾಕಾಗಿ ದಿನ ಮಾತ್ರ ನುಂಗೋದು, ಹಾಸ್ಪಿಟ್ಲಿಗೆ ಹೋಗೋದು, ಸೂಜಿ ಮೆಡ್ಸಿನೋದು, ತಿರ್ಗೊಂಡ್ ಬೆಳಗ್ಗೆ ಬಂದು ನೀರಿಗೆ ಬರೋದು. ನಾವು ಬೆಣ್ಮಗಳು, ನಾನೇ ನೀರ್ ಗಂಟೆ ಕೆಲಸ ಮಾಡೋದು. ನಮ್ಮ ಮನೆಯವ್ರು ಸರಿ ಇರಲ್ಲ, ನಮ್ಮ ಮನೆಯವ್ರಿಗೆ ಕಾಲ್ ಮುರ್ದತ್ತೆ.
ಅವರು ಸರಿ ಇರಲ್ಲ. ನಾವೇ ನೀರ್ಗಂಟು ಉಳಿಸಿಬೇಕಂತೇಳಿ ನಾವು ಮಾಡ್ತಾ ಇದೀವಿ. ನಮಗೆ ಮೇನ್ ಪಾಯಿಂಟ್ ಊರಿನ ಲೈನ್ ಸರಿ ಇಲ್ಲ, ಫಸ್ಟ್ ಊರಿನ ಕರೆಂಟಿಂಗ್ ಕಂಬ ಇಲ್ಲ, ಫಸ್ಟ್ ಅದು ಕೇಬಲ್ ಇಲ್ಲ, ನೆಟ್ಟಿಗೆ ಟಿಸಿ ಸರಿ ಇಲ್ಲ, ಎಲ್ಲದು ಪ್ರಾಬ್ಲಮ್. ಇಲ್ಲಿ ಟಿಸಿ ಸುಡ್ತಂದ್ರೆ 3 ದಿನ 4 ದಿನ ಇರಲ್ಲ ಸರ್. ನಾವು ನೀರ್ಗಂಟೆಯಾಗಿ ಒಬ್ಬ ಹೆಣ್ಮಗಳಾಗಿ ನಾನು ರಾತ್ರಿ 12 ಗಂಟೆ 3 ಗಂಟೆಗೆ ಹೋಗಿ ಆಫ್ ಮಾಡ್ಕೊಂಡು ನಲ್ಲಿ ನೀರ್ ಬಿಟ್ಕೊಂಡು ಸಮಸ್ಯೆ ಜಾಸ್ತಿ ಐತೆ ಸರ್ ನಮ್ಮೂರಾಗೆ. ಒಂದಿದ್ರೆ ಇನ್ನೊಂದಿಲ್ಲ ಸರ್, ಅಷ್ಟಿಗೆ ಕೊಡ್ಬೇಕು ಸರ್ ನಮಗೆ. ನಾವು ಬಡವ್ರು ಸರ್, ನಾವು ಒಂದ್ ಹೆಣ್ಮಕ್ಳು ಇಲ್ಲಿ ಇದ್ದಾರೆ, ಎಲ್ಲ ಹೆಣ್ಮಕ್ಳು. ನಾನೊಬ್ಳೆ ಕಷ್ಟಪಡ್ತಿಲ್ಲ, ನಮ್ಮೂರಾಗ ಹೆಣ್ಮಕ್ಳು ಎಲ್ಲರೂ ಕಷ್ಟಪಡ್ತಾರೆ, ನನಗೂ ಗೊತ್ತೈತೆ. ನಮಗೆ ಮನೆಗೆ ನೀರ್ ಬಂದ್ರೆ ನಮಗೂ ಶಾಂತಿ ಇರ್ತೈತೆ. ನಾವು ನನ್ನ ಮನೆಗೆ ನಾನು ನನ್ನ ಗಂಡ ನೆಮ್ಮದಿ ಇರ್ತೀವಿ. ಮನೆಗೆ ನೀರ್ ಬಂದ್ರೆ ನಾವು ಒಂದ್ ಸ್ವಲ್ಪ 4 ಕಡೆ ದುಡ್ಕೊನ್ಬೇಕು, ತಿನ್ಬೇಕು. ನಾವು ಹೊಟ್ಟೆ ಉಪವಾಸ ಇಟ್ಕೊಂಡ್ ಮಾಡ್ತಿದೀವಿ, ನಮಗೆ ನೆಮ್ಮದಿನೇ ಇಲ್ಲ ಸರ್. ಈ ಊರಾಗ ನೀರ್ ಇಲ್ಲದಕ್ಕೆ ನಮಗೆ ನೆಮ್ಮದಿ ಇಲ್ಲ ಸರ್. ನಾನ್ ನೀರ್ ಗಂಟೆ ಸರ್ ಮಾತಾಡ್ತೀನಿ, ನೀರ್ ಗಂಟೆ ಮನೆಯವರು ನಮಗೆ ನೆಮ್ಮದಿಲ್ಲ, ನಮಗೆ ನೀರ್ ಬರ್ಲೇಬೇಕು ಸರ್. ಮೇನ್ ಪಾಯಿಂಟ್ ನಮಗೆ ಅಲ್ಲಿ ಇಷ್ಟು 1 ಕಿಲೋಮೀಟರ್ ಹೋಗ್ಬೇಕು ಸರ್, ಅಲ್ಲಿಗೆ 4-6 ಸರಿ ಹೋಗ್ಬೇಕು ಸರ್. ಒಂದು ದಿನ ಬೆಳಗ್ಗೆಯಿಂದ 11-12 ಗಂಟೆವರೆಗೂ ಬಿಸಿಲಂದ ಬೆಳರಂದ ಹೊಟ್ಟೆ ಕೂಳಿರ್ತತ ಬಿಡ್ತತ ಗೊತ್ತಿಲ್ಲ. ನನ್ನ ಮನೆಗೆ 2 ಪಾಪ ಇದಾರೆ, ಅವರಿಗೆ ಊಟ ಮಾಡಕ್ಕೆ ಆಗಲ್ಲ, ಪಕ್ಕದ ಮನೆಗೆ ಇಸ್ಕೊಂಡು ಊಟಕ್ಕೆ ಮಾಡಿ ತಿಂದೋಗಿರ್ತಾರೆ. ನನ್ನ ಹೊಟ್ಟೆಗೆ ಗೊತ್ತು ಸರ್, ಅದು ನನ್ನ ಎಷ್ಟು ಉರಿಸ್ತಾರೆ ಗೊತ್ತೇನು ಸರ್. ನೀರಿಲ್ಲ, ಎಲ್ರು ನಮ್ಮ ಮನೆಗೂ ಉಪಸದ್ರೆ ನಾವು ಉಪಸದೀವಿ ಅಂತ ಕೇಳ್ತಾರೆ. ಯಾರು ಸರ್ ಕೇಳೋದು? ನಾನ್ ನೀರ್ ಚಾಲ್ ಮಾಡೋದ್ ಬತ್ರಬೇಕು. ನಾನು ಎಷ್ಟು ಅಲ್ಲಿ ಬೇರೆ ಸ್ಟಾರ್ಟ್ರಿಗೆ ಹಾಕಿ ನಾವು ಹಾಕಿರ್ತೀವಿ ಸರ್, ಅಲ್ಲಿ ಕಷ್ಟ ಇರ್ತದೆ. ಬೇರೆ ಸ್ಟಾರ್ಟ್ರಿಗೆ ಹಾಕಿ ಈಗ 6 ತಿಂಗಳು ನಾವು ಸರ್ ನಾನೇ ಹಾಕಿದೆ ಸರ್. ರಂಗಸ್ವಾಮಿ ಅನ್ನೋದು ಹೊಲದ ಪಕ್ಕ ಐತೆ ಸರ್ ಬೋರು, ಅಲ್ಲಿಗೆ ಅವರು ಸ್ಟಾರ್ಟ್ರಿಗೆ ಹಾಕಿ ನಾವು ಹಾಕಿರ್ತೀವಿ ಸರ್. ಇಲ್ಲಿ ಕೇಬಲ್ ಇಷ್ಟು ಉದ್ದ ಇರ್ತದೆ ಸರ್, ಅದು 4 ಐತೆ ಪ್ಯಾಚ್ ಇರ್ತದೆ ಸರ್. ಆ ಪ್ಯಾಚ್ ನಾನು ಒಬ್ಬಳೆ ಹೋಗಿ ಮಾಡ್ಕೊಂಡ್ಬರ್ತೀನಿ, ಯಾಕಂದ್ರೆ ನಮ್ಮ ಮನೆಯವ್ರು ಹುಷಾರಿರಲ್ಲ ಸರ್. ನಮ್ಮ ಮನೆಯವ್ರು ಹುಷಾರಿರಲ್ಲ, ಇಲ್ಲದಕ್ಕೋಸ್ಕರ ಅಲ್ಲಿ ಹೋದ್ರೆ ನನ್ ಗಂಡೆಲ್ಲ ಹೋಗ್ತಾನಂತಂದು ಅವ್ನ ಹಿಂದೆ ಹೋಗಿ ನಾನೇ ಕರ್ಕೊಂಡೋಗಿ ಮಾಡ್ಕೊಂಡ್ಬರ್ತೀನಿ ಸರ್. ನನ್ನ ಕಷ್ಟ ನನಗೆ ಗೊತ್ತೈತಿ, ಯಾರು ಹೇಳಲ್ಲ ಸರ್. ನಮಗೆ ಮಾಡಿಸ್ಕೊಡ್ಬೇಕಷ್ಟೇ, ಎಲ್ಲ ನೆಟ್ಟಿಗೆ ಮಾಡಿಕೊಟ್ಟು ನನ್ ಕೇಳಿ ಸರ್, ನಾನ್ ಮಾಡ್ಕೊಡ್ತೀನಿ ಅವತ್ತಿನ ದಿನ. ಎಲ್ಲ ಏನು ವಿಷಯ ಏನು ಸರಿ, ಒಂದ್ ದಾರಿ ಸರಿ ಇಲ್ಲ, ಪೈಪ್ ಲೈನ್ ಸರಿ ಇಲ್ಲ, ಒಂದ್ ಹತ್ರ ನೀರ್ ಬರ್ತವೆ, ಇನ್ನೊಂದ್ ಹತ್ರ ನೀರ್ ಬರಲ್ಲ. ಒಂದ್ ಹತ್ರ ನೆಟ್ಟಿಗೆ ಮಾಡಿದಾರೆ ಸರ್, ಇನ್ನೊಂದ್ ಹತ್ರ ನೆಟ್ಟಿಗೆ ಕಾಲ್ ಬಿದ್ದಿದ್ದಾರೆ ಸರ್, ಅವ್ರು ಸರಿ ಇಲ್ಲ. ನಾನು ಒಬ್ಳೆ ನೀರ್ ಗಂಟೆ ಕೆಲಸ ಮಾಡಿರೋದು. ಏನಾಯ್ತು ಸರ್? ರೋಡ್ ಸರಿ ಇಲ್ಲದೆ ನಿಮ್ಮೂರಲ್ಲಿ ನೀರಿಲ್ಲ, ಬಹಳ ಕಷ್ಟ ಆಗುತ್ತೆ. ವೈರು ಸಮೇತ ನಾವೇ ಹಾಕೊಂಡು ಅದು ಮೇನ್ ಸರ್ ನಾವೇ ಹಾಕ್ಬೇಕು, ಲೈನ್ ಯಾರು ಬಂದಿಲ್ಲ, ಎಲ್ಲ ನಾವೇ ಹಾಕ್ಬೇಕು. ದಿನಕ್ಕೆ 6 ಸಲ ಕಟ್ ಆಗ್ತಾ 6 ಸಲ ಪ್ಯಾಚ್ ನಾನೇ ಹಾಕ್ಬೇಕು, ಯಾರು ಬರಲ್ಲ. ಲೈನ್ ಮಂದ್ರೆ ಯಾರು ಬರೋದಿಲ್ಲ ಇಲ್ಲಿ ತಾರ್ ನೋಡ್ರಿ. ಹೆಣ್ಮಕ್ಳು ಯಾರನ್ನ ಕೈ ಕಾಲು ವಾರಕ್ಕೆ ಒಂದ್ಸಲ ಮಲ್ಕೊಂತಾರ ಒತ್ತಂಗಿಲ್ಲ ಅಂತ, ಯಾಕಂದ್ರೆ 24 ಗಂಟೆ ನೀರು ಬೇಕಲ್ಲ. ಈಗ ನಾವು ಕೆಲ್ಸಕ್ಕೆ ಹೋದ್ರೆ ಅವ್ರ ಮನೆಗೆ ನೀರು ತರಲೇಬೇಕಾ? ಇನ್ಯಾರು ಬರ್ತಾರ? ಹೆಣ್ಮಕ್ಳು ಬಿಟ್ರೆ ತಳ್ಳಿ ಅವ್ರಿಗೆ ಕೈ ನೋವು ಗಾಲ್ ಕೈ ನೋವು ಅಂತಾರೆ. ಇಲ್ಲಿ ಬೋರ್ ಕಟ್ಟಾತಂದ್ರೆ ಆ ಕಡೆ ಹೊಲದಲ್ಲಿ ಬೇರೆ ಎಲ್ಲಿ ಮೋಟ್ರ್ ರೈತರ ಜಮೀನಿಗೆ ಹೋಗ್ಬೇಕು ಸರ್. ರೈತರ ಜಮೀನಿಗೆ ಹೋಗಿ ನೀರು ತಗೊಂಡ್ ಬರ್ಬೇಕು. ಅದೆಲ್ಲಿ ಹೊಲದಾಗ ಹಿಂಗೆ ರೋಡ್ ಹೆಂಗೆ ಇರ್ತತೆ ಅನ್ಸಲ್ಲಿ, ರೋಡ್ ಇರಲ್ಲ, ಕಷ್ಟಪಟ್ಟು ತಂದು ತರ್ಬೇಕು. ಮತ್ತೆ ಇಲ್ಲಿ ಭಾರಿ ರೋಡ್ ತೊಂದರೆ ಐತಿ. ಅಲ್ಲಿ ನೋಡ್ರಿ ಚರಂಡಿ ನೋಡ್ರಿ, ಮಕ್ಳು ನೋಡ್ರಿ, ಎಲ್ಲ ಗಾಡಿ ನೋಡ್ರಿ ಸ್ಟಾಕ್ ಐತಿ. ಅಲ್ಲಿ ಇಲ್ಲಿ ನೋಡ್ರಿ ಸರ್, ಇಲ್ಲಿ ಸ್ಕೂಲ್ ಮುಂದೆ ಏನ್ ಗಲೀಜ್ ಐತಿ, ಇದೆಲ್ಲ ಯಾರು ಮಾಡ್ಬೇಕು? ಸೌಕರ್ಯ ಏನಾಯ್ತು ಸರ್, ಅಲ್ಲಿ ಕಣ್ ಮುಂದೆ ಐತಲ್ಲ ನೋಡಿ, ಅಲ್ಲಿ ಗಲೀಜ್ ಎಲ್ಲ ಹೆಂಗ್ ಬಿದ್ದೈತಿ, ಜಾಲಿ ಬೆಳೆದೈತೆ. ಮಕ್ಳು ಏನ್ ಮಾಡ್ತಾರ? ಮಕ್ಳು ಏನ ಹುಳ ಉಪ್ಪಡಿ ಬಂತು, ಯಾವ್ದನ್ನ ಕಡಿತದ, ಯಾವ್ದಾನ ಒಂದು ಸತ್ತೋಗ್ಬಿಡುತ್ತೆ. ಅದು ಎತ್ತವ್ರ ಕಷ್ಟ ಏನು ಯಾರಿಗೆ ಇರ್ತಕ್ಕ ಸರ್? ಇಷ್ಟೇ ಸರ್, ಏನಿಲ್ಲ, ನೀರು ಕೊಡ್ರಿ, ರೋಡ್ ಒಳ್ಳೆ ಚೆನ್ನಾಗಿ ಮಾಡಿ ಕೊಡ್ರಿ, ಇಷ್ಟೇ ಸರ್, ಇನ್ನೇನಿಲ್ಲ. ಅಕ್ಕ ಎಷ್ಟು ಕಷ್ಟ ಆಗುತ್ತೆ? ಮುಂದೆ ಬನ್ನಿ. ನೋಡ್ರಿ ಸರ್, ಇಷ್ಟೊತ್ತಾದ್ರೆ ಊಟ ಇಲ್ಲ, ತಿಂಡಿಲ್ಲ, ಬರೀ ನೀರಿಗೋಸ್ಕರ ಆಗಿ ಕಾದ್ಕೊಂಡ್ ಇದೀವಿ ನಾವು. 12-1 ಗಂಟೆ ಆಗ್ತದೆ ನಾವು ಊಟ ಮಾಡ್ಕೊಂಡ್ ತಿನ್ನತ್ತೀವಿ. ಶಾಲೆ ಮಕ್ಕಳು ಹೆಂಗ್ ರೆಡಿ ಮಾಡಿ ಕಳ್ಸ್ಬೇಕು ಸರ್, ಬರೀ ನೀರ್ ಓಡಾಡ್ಕೊಂತಿದ್ರು ನಾವು. ಇಷ್ಟೊತ್ತಾದ್ರೆ ಊಟನೂ ಇಲ್ಲ, ತಿಂಡಿನೂ ಇಲ್ಲ. ನಮಗೆ 12-1 ಗಂಟೆ ಆಗ್ತದೆ ನಾವು ಮಾಡ್ಕೊಂಡು ಉಣ್ಣತಿ, ಬರೀ ನೀರ್ ಕಾದ್ಕೊಂಡಿರ್ಬೇಕು ಸರ್. ಹೊಟ್ಟೆಸ್ಕೊಂಡೇ ಇರ್ಬೇಕು, ಹೊಟ್ಟೆಸ್ಕೊಂಡಿರ್ಬೇಕು ಸರ್. ನೀರ್ ಸಿಗಲ್ಲ ನೋಡ್ಸಿ, ಕರೆಂಟ್ ಹೋದ್ರೆ ನೀರಲ್ಲ. ಅಲ್ಲಿ ವ್ಯವಸ್ಥೆ ಊಟ ಮಾಡೋದೇನು, ನಾವು ಹೋಗೋದೇನು, ಒಂದಿನ ಆಗಲಲ್ಲ ಕಾದ್ಕಂದೇ ಇರ್ಬೇಕು ನೀರು. ಮತ್ತೆ ಅದನ್ನ ಸವಲತ್ತೇ ಮಾಡಿಕೊಡಲ್ಲ. ಅಲ್ಲೆಲ್ಲ ಮನೆಯಲ್ಲ ನೆಲ್ಲಿಗೆ ನೀರು ಬಂದು ಅವಾಗ ಕಂಟ್ರೋಲ್ ಅದು ಯಾತದಿಲ್ಲ. ನೆಲ್ಲಿಗೆ ನೀರು ಬರ್ತಾವ ಅಂದ್ರೆ 4-5 ದಿನ, ಮತ್ತೆ ಆಮೇಲೆ ಅಲ್ಲಿಗೆ ಕಂಟ್ರೋಲ್ ಅದು. ಈಗ 1000 ಮನೆ ಇದೆ ಅಂತೆ, 1000 ಜನ ಇರ್ತಾರೆ, 1500 ಜನ ನಿಮ್ ಊರಲ್ಲಿ. ಹೌದು. ಒಂದೊಂದು ಮನೆಗೆ ಎಷ್ಟೆಷ್ಟು ಬಿಂದಿಗೆ ನೀರು ಕೊಡಬೇಕು? ನೀರು ಬೇಕು ಸರ್, ನಮಗೆ ದನ ಕರ್ಕ ಒಂದ್ 50 ಕೊಡ ನೀರ್ ಬೇಕು. 50 ಕೊಡ? ಹೌದು, ಕಡಿಮೆ ಅಂದ್ರೆ 50 ಕೊಡ ನೀರ್ ಬೇಕು. ದನ ಕರದ ಸರ್, ಒಂದ್ 20 ಕೊಡ ದನ ಕರ್ಕ ಹಾಕವ. ಮತ್ತೆ ನಾವು 26 ಗಂಟೆ ಬಳಸಕ್ಕೆ ಬೇಕಾ? ಅಂದ್ರೆ ಒಂದು 5-6 ಸಲ ತಗೊಂಡ್ಬರ್ಬೇಕು ಗಾಡಿ. ಅಯ್ಯೋ, ಅದು ಕರೆಂಟ್ ಇದ್ರತ್ತೆ ಇಲ್ಲದ್ರಲ್ಲ ಸರ್. ಬೋರ್ ಮಸ್ತ್ ಇದಾವೆ ಅಲ್ಲಿ. ಇಲ್ಲಿ ನೀರಿನ ಚೆನ್ನಾಗೈತಿ ಸರ್, ಕುಡಿಯೋ ನೀರು ಬಹಳ ಚೆನ್ನಾಗೈತಿ ಕುಡಿಯಕ್ ಮಾತ್ರ.
ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲ. ನೀರಿದೆ, ಒಳ್ಳೆ ನೀರಿದೆ. ತಲುಪಬೇಕದು. ಕುಡಿಯಕ್ ಮಾತ್ರ ಒಳ್ಳೆ ನೀರು ಚೆನ್ನಾಗಿದೆ. ಫಿಲ್ಟರ್ ನೀರು ಚೆಕ್ ಮಾಡಿದ್ರು ಕೂಡ ಈ ಬೋರ್ ಐತಲ್ಲ ಒಳ್ಳೆ ನೀರು ಚೆನ್ನಾಗಿದೆ. ವ್ಯವಸ್ಥೆ ಇಲ್ಲ. ಯಾರು ಇವರು ಕರೆಂಟ್ ಅವರು ಬರಲ್ವಾ? ಕರೆಂಟ್ ಅವ್ರು ಬರ್ತಾರೆ, ಯಾವಾಗ ಬರ್ತಾರ ಅವರು. ಅವರು ವ್ಯವಸ್ಥೆಗಳು ಇಲ್ಲ ಸರಿಯಾದ ರೀತಿ. ಇದು ನೋಡ್ರಿ ಇಲ್ಲಿ ಸಹ ಇದಕ್ಕೊಂದ್ 3-4 ಟೈಮ್ ಅರ್ಜಿ ಕೊಟ್ಟಿದ್ವಿ. ಇದಕ್ಕೆ ಬಂದು ಯಾರು ಕೇಳಲ್ಲ. ಇದಕ್ಕ ಒಂದ್ 3-4 ಟೈಮ್ ಬೇರೆ ಕಡೆಗೆ ಹಾಕ್ಸರ ಅಂತ ಹೇಳಿ ಅರ್ಜಿ ಕೊಟ್ಟಿದಾರೆ ಎಲ್ಲ. ಇದಕ್ಕೆ TC ಬೆಂಕಿ ಬೀಳ್ತಂತ ಅಂತ ಅದನ್ನ ಮಾಡಿಲ್ಲ. ನೀರು ಬರದೆ ಕರೆಕ್ಟ್ ಆಗಿರುವಂತ ಕರೆಂಟ್ ಸಂಪರ್ಕನೂ ಬೇಕಲ್ಲ, ಅದೇ ಇಲ್ಲ. ಕರೆಂಟ್ ಒಂದಿನಕ್ಕೆ 4 ಟೈಮ್ ಹೋಗ್ತಾವ ಕರೆಂಟ್. ರಾತ್ರಿ 12 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಸರ್. ರಾತ್ರಿ 12 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಜನ ಎದ್ದಾಳತಕ್ಕ ಮಾತ್ರ ಕರೆಂಟ್ ಕೊಡ್ತಾರೆ. ಜನ ಮಕ್ಕಂದಟಿ ಕರೆಂಟ್ ಕ್ಲೋಸ್ ಮಾಡಿ 4 ಗಂಟೆಗೆ 6 ಗಂಟೆಗೆ ಕೊಡ್ತಾರೆ. 10 ವರ್ಷಗಳಿಂದ ನಾನಾ ರೀತಿಯಲ್ಲಿ ಕುಡಿಯುವ ನೀರಿಗಾಗಿ ಈ ರೀತಿಯಾಗಿ ಈ ಗೊಲ್ಲರಹಟ್ಟಿ ಗ್ರಾಮಸ್ಥರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಸರ್ಕಾರ, ಜನಪ್ರತಿನಿಧಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಎಚ್ಚೆತ್ಕೊಂಡು ಇವರ ಬೇಡಿಕೆಯನ್ನ ಈಡೇರಿಸಲೇಬೇಕು. ಅಂದ್ರೆ ಇವರು ನ್ಯಾಯಯುತವಾಗಿರುವಂತ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇವರ ಬೇಡಿಕೆ ಈಡೇರಲಿ ಅನ್ನುವಂಥದ್ದೇ ನಮ್ಮ ಆಶೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.